ಮೈಸೂರಿನ ಮೂಡಾದಲ್ಲಿ ಅಕ್ರಮ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕನನ್ನ ಡ್ರಿಲ್ಗೆ ಒಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಸಿಟಿ ಕುಮಾರ್ ಅಂತ ಮುಖ್ಯಮಂತ್ರಿಗಳ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥವರು ಸಿಟಿ ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಇವರನ್ನ ಈಗ ಪ್ರಶ್ನೆಗೆ ಒಳಪಡಿಸಿದ್ದಾರೆ. ಸಿಎಂ ಸೇರಿದ ಎಲ್ಲ ವ್ಯವಹಾರಗಳ ಬಗ್ಗೆ ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮುಖ್ಯಮಂತ್ರಿ ಪತ್ನಿಗೆ ಹಂಚಿಕೆಯಾದ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ಸನ್ನು ಕೊಟ್ಟು ಸಿಟಿ ಕುಮಾರ್ ಅವರನ್ನು ಕರೆಸ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೂಡಾದಲ್ಲಿ 50-50 ಅನುಪಾತದ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಪ್ರೈವೇಟ್ PA ಈತನಿಗೆ ಈಗ ಇಡಿ ಡ್ರಿಲ್ ನಡೀತಾ ಇದೆ. ಸಿಎಂ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ ಅವರ ವಿಚಾರಣೆ ಬೆಂಗಳೂರಿನ ಇಡಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸಿಟಿ ರವಿಕುಮಾರ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಸಿಟಿ ಕುಮಾರ್ ಅಲಿಯಾಸ್ SG ದಿನೇಶ್ ಕುಮಾರ್ ಅಂತ ಇವರ ಹೆಸರು. ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕ ಅಂದರೆ ಅವ್ರ ಹತ್ರ ಎಲ್ಲ ಮಾಹಿತಿಗಳು ಇರುತ್ತೆ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಈಗ ಸಿಟಿ ಕುಮಾರ್ ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕನ ವಿಚಾರಣೆ ನಡೀತಾ ಇದೆ. ಅಂದರೆ ಇವರಿಂದ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬಹುದು, ಯಾವ ಕಾರಣಕ್ಕೆ ಅವರಿಗೆ ಸಮನ್ಸ್ ಕೊಟ್ಟು ಕರೆಸಿದ್ದಾರೆ ಅಂತ? ಅರವಿಂದ್, KP, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದ್ದಾರೆ. ಈಗ ಸಿಟಿ ಕುಮಾರ್ ಮುಖ್ಯಮಂತ್ರಿಗಳ ಖಾಸಗಿ ಆಪ್ತ ಸಹಾಯಕನ ವಿಚಾರಣೆ ಇಡಿ ಅವ್ರು ಮಾಡ್ತಾ ಇರತಕ್ಕಂಥದ್ದು. ಈತನಿಂದ ಯಾವೆಲ್ಲ ಮಾಹಿತಿಯನ್ನು ಕಲೆ ಹಾಕಬಹುದು, ಯಾವ ವಿಚಾರದಲ್ಲಿ ಸಮನ್ಸ್ ಕೊಟ್ಟು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ? ಸಿಟಿ ಕುಮಾರ್ ಬಹಳ ವರ್ಷಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಇರುವಂತಹದ್ದು. ಹಾಗಾಗಿ ಇಡೀ ಪ್ರಕರಣದಲ್ಲಿ ಹಲವು ಬಾರಿಯಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯನವರ ಡಾಕ್ಯುಮೆಂಟ್ಗಳ ಚೆಕಿಂಗ್ ನ ವಿಚಾರದಲ್ಲಿ ಸಿಟಿ ಕುಮಾರ್ ಅವರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಅವರು ಸಿಟಿ ಕುಮಾರ್ಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಪ್ರಮುಖವಾಗಿ 14 ಸೈಟ್ಗಳಿಗೆ ಸಂಬಂಧಪಟ್ಟಂತ ಪಾರ್ವತಮ್ಮ ಸಿದ್ದರಾಮಯ್ಯನವರ ಸಂಬಂಧಪಟ್ಟಂತ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳ ವಿಚಾರದಲ್ಲಿ ವೆರಿಫಿಕೇಶನ್ ನ ಸಂಬಂಧವಾಗಿ ಸಿಟಿ ಕುಮಾರನ್ನ ಕರೆಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಯಾಕಂದ್ರೆ ಬಹಳಷ್ಟು ವ್ಯವಹಾರಗಳನ್ನ ನೋಡಿಕೊಳ್ತಾ ಇದ್ದಂತದ್ದು ಕುಮಾರ್. ಹೀಗಾಗಿನೇ ನಿನ್ನೆ ಇಡಿ ಅವರು ವಿಚಾರಣೆಗೆ ಕರೆದು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ವಿಚಾರಣೆಯಲ್ಲಿ ಯಾವ್ಯಾವ ಅಂಶಗಳ ವಿಚಾರದಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ ಎನ್ನುವಂತಹ ಅಂಶಗಳು ಇನ್ನು ಕೂಡ ಸ್ಪಷ್ಟವಾಗಬೇಕಾಗಿದೆ. ಸದ್ಯಕ್ಕೆ ಅವ್ರನ್ನಂತೂ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಂದರೆ 2004ರಿಂದ ಶುರುವಾಗ್ತಕ್ಕಂಥ ಪ್ರಕರಣ ಇದು. ಸೊ ಆ ಎಲ್ಲ ಮಾಹಿತಿಗಳು ಕೂಡ ಸಿಟಿ ಕುಮಾರ್ ಅವರಿಗೆ ಗೊತ್ತಿದೆಯಾ? ಅಲ್ಲಿಂದನೂ ಕೂಡ ವಿಚಾರಣೆ ನಡೆಯುತ್ತಾ ಅಂತ? ಹಾಗಾದ್ರೆ ಎಕ್ಸಾಕ್ಟ್ಲಿ ಅರವಿಂದ್, 2004ರಿಂದಲೂ ಕೂಡ ಆಗಿರುವಂತಹ ಬೆಳವಣಿಗೆಗಳು ಏನು ಅನ್ನುವಂಥ ವಿಚಾರದಲ್ಲಿ ಸಿಟಿ ಕುಮಾರ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಿದ್ದಂತೆ ಕಾಣ್ತಾ ಇದ್ದಾವೆ. ಹೀಗಾಗಿನೇ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತಹದ್ದು ಆರಂಭಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಗಳು. ಯಾಕಂದ್ರೆ ಆ ಒಂದು ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂತಹ ವಿಚಾರದಿಂದ ಹಿಡಿದು ತದನಂತರದಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಅದು ವರ್ಗಾವಣೆ ಆಗಿದ್ದಂತಹದ್ದು. ಆ ನಂತರದಲ್ಲಿ ಅವರಿಗೆ 14 ಸೈಟ್ಗಳನ್ನ ಏನು ಮೂಡಾದಲ್ಲಿ ತೆಗೆದುಕೊಳ್ಳಾಯಿತು, ಅದಕ್ಕೆ ಸಂಬಂಧಪಟ್ಟಂತ ನಡೆದಂತಹ ಪತ್ರ ವ್ಯವಹಾರಗಳೇನಿದ್ವು ಆ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸಿಟಿ ಕುಮಾರ್ ಅವರು ಆ ಪತ್ರ ವ್ಯವಹಾರಗಳನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳಿದಾವೆ. ಹೀಗಾಗಿನೇ ಮತ್ತು ಪರಮಾಪ್ತ ವಲಯದಲ್ಲಿ ಸಿಟಿ ಕುಮಾರ್ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ನಡೆಸಿರುವಂತಹದ್ದು. ಮೂಡಾದಲ್ಲಿ ಸಿಟಿ ಕುಮಾರ್ ಅವರು ಯಾವ್ದಾದ್ರು ಅಧಿಕಾರದಲ್ಲಿ ಇದ್ರ ಅಥವಾ ಏನಾದ್ರು ಪ್ರಭಾವವನ್ನ ಬಳಸ್ತಾ ಇದ್ರ, ಈ ವಿಚಾರ ಕೂಡ ಬೆಳಕಿಗೆ ಬರಬೇಕಾಗತ್ತೆ ಅಲ್ವಾ KP? ಇಲ್ಲ ಅರವಿಂದ್, ಇವತ್ತು ಈ ಕ್ಷಣವರೆಗೂ ಕೂಡ ಸಿಟಿ ಕುಮಾರ್ಗೆ ಅಧಿಕಾರದ ವಿಚಾರದಲ್ಲಿ ಯಾವುದೇ ರೀತಿಯಾದಂತದ್ದು ಕೂಡ ಲಭ್ಯವಾಗಿಲ್ಲ. ಕೇವಲ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಅಂದ್ರೆ ಅತಿ ಪರಮಾಪ್ತ ವಲಯದಲ್ಲಿ ಸಿಟಿ ಕುಮಾರ್ ಇರುವಂತಹದ್ದು. ಸಿದ್ದರಾಮಯ್ಯನವರ ಬಹುತೇಕ ಎಲ್ಲಾ ವ್ಯವಹಾರಗಳನ್ನ ನೋಡಿಕೊಳ್ಳುವಂತದ್ದು, ಬಹುತೇಕ ಎಲ್ಲಾ ದಿನನಿತ್ಯದ ಕೆಲಸದ ವಿಚಾರದಲ್ಲಿ ಇರ್ಬೋದು ಅಥವಾ ಆ ಕ್ಷೇತ್ರದ ವಿಚಾರಗಳಲ್ಲಿರ್ಬೋದು, ಫೈಲ್ಗಳ ಫಾಲೋಅಪ್ ಇರ್ಬೋದು, ಎಲ್ಲದನ್ನ ನಡೆಸುವಂತಹದ್ದು ಸಿಟಿ ಕುಮಾರ್. ಈ ಕಾರಣಕ್ಕೋಸ್ಕರವಾಗಿನೇ ಸಿಟಿ ಕುಮಾರ್ ಸಿಟಿ ಕುಮಾರ್ ಬರೀ ಕ್ಷೇತ್ರದ ವಿಚಾರದಲ್ಲ, ಸಿದ್ದರಾಮಯ್ಯರ ಕುಟುಂಬದ ವಿಚಾರದಲ್ಲಿ ಕೆಲವೊಂದಿಷ್ಟು ಆಸ್ತಿಗಳ ಪರಭಾರೆಗಳ ವಿಚಾರ ಮತ್ತೊಂದಿರ್ಬೋದು, ಅವೆಲ್ಲದೂ ಕೂಡ ಸಿಟಿ ಕುಮಾರ್ ಅವರೇ ನಡೆಸ್ತಾ ಇದ್ದರು. ಈ ಕಾರಣಕ್ಕೋಸ್ಕರವಾಗಿ ಅವರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗೆ. ಸೊ ಸಿಟಿ ಕುಮಾರ್ ಅಂತನ್ಬಿಟ್ಟು ಇವರು ಮುಖ್ಯಮಂತ್ರಿಗಳ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡವ್ರನ್ನ ನಿನ್ನೆ ಇಡಿ ಅವರು ವಿಚಾರಣೆ ನಡೆಸಿದ್ದಾರೆ.